ನಾನು ಇವತ್ತು ಲೈವ್ ಬಂದು ಬರ್ತಾ ಇದ್ದೀನಿ. ನೋಡ್ಸಿ ಸ್ಯಾನಿಟ್ರಿ ಸೆಂಟ್ರ್ ರೋಡಿಗೆ ಬಾಯಿ ತೆಗೆದಿದೆ. ಸೆಂಟ್ರ್ ರೋಡಿಗೆ ಬಾಯಿ ತೆಗೆದಿದ್ದಾರೆ. ಯಾರು ಇಂಜಿನಿಯರು BBMP ಅವರು ಎಲ್ಲ ಸೆಂಟ್ರ್ ರೋಡಿಗೆ ಬಾಯಿ ತೆಗೆದಿದೆ. ಜನ ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ಅನ್ನೆಸ್ವರೆ ಏನಾದರೂ ಮಿಸ್ ಆಗಿ ಬಿದ್ರು ಅಂದರೆ ಸಾಯ್ದಿರ ಬದುಕಲ್ಲ. ಇಲ್ಲಿ ಯಮಗುಂಡಿಗಳ ಥರ ಇದು ತೆಗೆದಿಕ್ಕೆ ಬಾಯಿಗಳಲ್ಲಿ. ಯಾಕೆ ನೀವು ಎಚ್ಚೆತ್ಕೊಳಲ್ವಾ? ನೋಡಲ್ವಾ ನೀವು? ಯಾರು ನಿಮ್ಗೆ ತಿಳಿಸಲ್ವಾ? ಅಲ್ಲ, ನಿಮಗೆ ಹೃದಯ ಅನ್ನೋದು ಇದೆಯಾ? ಜನ ಕಷ್ಟಪಡ್ತಾರಲ್ಲ, ಈ ರೀತಿಯಾಗಿ ಬಾಯಿ ತೆಗೆದಿದ್ದಾರೆ ಸ್ಯಾನಿಟ್ರಿದು. ನೋಡ್ರಿ, ಸಿಗ್ನಲ್ ರೀ ಇದು. ಹಿಂಗೆ ನೀವು ಹೋಗ್ಬೇಕಾದ್ರೆ ಸಿಗ್ನಲ್ಲು, ಆ ಕಡೆಯಿಂದ ಸಿಗ್ನಲ್ಲು ಬರಬೇಕಾದ್ರೆ ಅಂಥ ಗುಂಡಿಗಳು, ಹಳ್ಳಿಗಳು. ಹೋಗೋವಾಗ ಒಂದು ತಾಯಿ ಮಗ ಮಾತಾಡ್ಕೊಳ್ತಾರೆ, ಅಮ್ಮ ಹಿಂಗಿದೆ ರೋಡು, ಬಿದ್ದರೆ ಏನಾಗುತ್ತೆ? ನಾವು ಏನು ಕೇಳ್ತೀವಿ? ರೋಡು, ನೀರು. ಈ ರೋಡು ಸರಿ ಇಲ್ವಲ್ರಿ? ರೋಡಲ್ಲಿ ಸ್ಯಾನಿಟ್ರಿ ಮಾಡಿಕ್ಕಿದ್ದೀರಾ, ಸ್ಯಾನಿಟ್ರಿ ಬಾಯಿ ತೆಗೆದಿದೆ. ಇನ್ನು ಎಂತ ಆರಾಮಾಗಿ ಕೂತಿದ್ದೀರಾ? ನೆನ್ನೆಯಿಂದ ನೋಡ್ತಾ ಇದ್ದೀನಿ, ತಿರ್ಗಿ ಇವತ್ತು ನೋಡ್ತಾ ಇದ್ದೀನಿ, ಬಾಯಿ ತೆಗೆದಿದೆ. ಜನ ಬಿದ್ದು, ಮಕ್ಕಳು ಬಿದ್ದು ಸತ್ತ ಮೇಲೂ ಬರ್ತೀರಾ ಜನ ಎತ್ತಕ್ಕೆ? ಯಾಕ್ರಿ ಈ ಥರ ಇದ್ದೀರಾ ಜನ? ಇಂಜಿನಿಯರ್ಗಳನ್ನ ಏನ್ರಿ ಮಾಡ್ತಾ ಇದ್ದೀರಾ? ಒಂಚೂರಾದರೂ ನಿಮಗೆ ದೇವರು ಮನುಷ್ಯಾಕ್ಷಿ ಅನ್ನೋದು ಕೊಟ್ಟವನು ಅಂತಲೇ ಗೊತ್ತಾಗ್ತಲ್ಲ ನನಗೆ. ಪ್ರತಿ ಒಂದೊಂದು ನಮ್ಮಂಥ ಜನರು ನೋಡಿದ್ಮೇಲೆ ಹೇಳಿಕ್ಕೆ ಬಂದು ಮಾಡೋದಾ? ಯಾಕೆ ನಿಮಗೆ ಗೊತ್ತಾಗಲ್ವಾ? ಪ್ರತಿದಿನ ನೀವು ಮಾಡ್ತಾ ಇರ್ತೀರಲ್ಲ, ಪ್ರತಿದಿನ ನೋಡಿ ಬಾಯಿ ತೆಗೆದು ಕೂತಿದೆ. ಈ ಕಡೆ ಸಿಗ್ನಲ್ ನಿಂತರೆ ಜನ ಸಾಯ್ತಾರೆ. ಇಲ್ಲಿ ಸ್ವಲ್ಪ ಆದರೂ ಮನಸಾಕ್ಷಿ ಇರಬೇಕು. ಯಾರು ಇಲ್ಲಿ ಇಂಜಿನಿಯರು, ಯಾರು BBMP ಅವರು? ರೋಡ್ ಕಾರ್ಯಕ್ರಮಕ್ಕೆ ರೋಡ್ ಕಾಂಟ್ರಾಕ್ಟ್ ತಗೊಂತೀರಲ್ಲ, ಕೋಟಿ ಗಟ್ಟಲೆ ನಿಮ್ಮ ಮೆದೆಗಳ ಮೇಲೆ ಹಾಕೊಂತೀರಲ್ಲ, ಜನಕ್ಕೆ ಒಳ್ಳೇದು ಮಾಡಿ. ಕರ್ನಾಟಕ ವಯಸ್ಸಲ್ಲ ವೇದಿಕೆ ಅಂತ ರಾಜ್ಯಾಧ್ಯಕ್ಷ ನವೀನು, SC ಪೀಪಲ್ ಕಾನ್ಫೆಡರೇಷನ್ ಆಫ್ ಇಂಡಿಯಾ ಮಾನವ ಹಕ್ಕುಗಳ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ನನ್ನ ಮೇಲೆ ಏನು ಕೇಳಿಸ್ಬೇಕಾದ್ರೂ ನಿಮ್ಮ ಕೈಯಲ್ಲಿ ಮಾಡ್ಕೊಳ್ರಿ. ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಯಾರಾದರೂ ಬಿದ್ದಿದ್ರೆ ಏನಾಗುತ್ತೆ? ಒಂಚೂರಾದ್ರೂ ಮನಸಾಕ್ಷಿ ಬೇಕು ನಿಮಗೆ. ಅಲ್ಲಲ್ಲಿ ನಿಂತ್ಕೊಂಡು ನಾವು ಮಾಡ್ತೀವಿ, ನೀವು ಅಲ್ಲಲ್ಲಿ ಕುತ್ಕೊಂಡ್ಬಿಟ್ಟು ಚೆಕ್ಗಳನ್ನ ನಿಮ್ಗೆ ಇದು ಮಾಡ್ಕೊಳ್ರಿ. ನಿಮ್ಗೆ ಇದಕ್ಕೆ ದುಡ್ಡಲ್ಲ, ನಿಮ್ಮ ಮೆದೆಗಳ ಮೇಲೆ ಹಾಕ್ಕೊಳ್ರಿ. ಶಾಸಕರು ಏನ್ರಿ ಮಾಡ್ತಾ ಇದ್ದೀರಾ? MLA ಇವತ್ತಿಲ್ಲ, ಕೌನ್ಸಿಲರ್ಗಳು ಆಯಿತು. ತಿರ್ಗಾ ನನ್ನ ಕೌನ್ಸಿಲರ್ ಎಲೆಕ್ಷನ್ ಬರ್ತಾ ಇದೆ, ಎಲೆಕ್ಷನ್ ನಿಲ್ಬೇಕಂತಿರಲ್ಲ. ಇದೆಲ್ಲ ನೋಡಬಾರ್ದ? ಜನಗಳು ಕೇಳ್ತಾ ಇದ್ದಾರೆ, ಅಯ್ಯೋ ನಮಗೆ ಓಡಾಡೋಕ್ಕೆ ಸರಿಯಾಗಿ ಜಾಗ ಇಲ್ಲ, ಕೆಳಗಡೆ ಬಿದ್ದರೆ ಜೀವಂತವಾಗಿ ಎದಳದೆ ಇದೇ ಅಲ್ಲ ರೀ, ಜೀವಂತವಾಗಿ ಎದಳ್ತಾರೋ ಇಲ್ಲ ಅಂತ ಗೊತ್ತಿಲ್ಲ. ಇಂಥ ದೊಡ್ಡ ಒಬ್ಬ ಮನುಷ್ಯ ಒಳಗಡೆ ಹೋಗಿ ಬೀಳುವಷ್ಟು ದೊಡ್ಡ ಹಳ್ಳ, ಸುತ್ತಮುತ್ತ ನೋಡಿ ಅದೇ ರೋಡು. ಆ ರೋಡಲ್ಲಿ ಒಂದು 3-4 ತಿಂಗಳು ಮಣ್ಣು ಮಯವಾಗಿತ್ತು, ಮಂಜು ಥರ ಇತ್ತು. ಬೆಳಗ್ಗೆ ಕೂಡ ನಿಂತ್ಕೊಂಡ್ರೆ ಸತ್ತೋಗ್ಬೇಕಾಗಿತ್ತು ಉಸಿರುಗಟ್ಟಿ. ಆ ರೀತಿಯಾಗಿ ಅವ್ರ ಹತ್ರ ಕೇಳಿ, ಮೆಟ್ರೋರ ಹತ್ರ ಕೇಳಿ ನೀರು ಹಾಕ್ರಿ ಅಂತೇಳಿ, ಆಮೇಲೆ ಒಂದು ಸ್ವಲ್ಪ ಪ್ಯಾಚ್ ಆದರೂ ಮಾಡಿರಿ ಅಂತೇಳಿ ಇವಾಗ ಪ್ಯಾಚ್ ಮಾಡಿದ್ದಾರೆ. ಏನು ನೀವು ಯಾವಾಗೂ ಇದನ್ನೇ ಮಾಡ್ಕೊಂಡು ಕುತ್ಕೋಬೇಕಾ? ನಿಮಗೆ ಮನಸಾಕ್ಷಿ ಇಲ್ವಾ? ನಿಮಗೆ ದೇವ್ರ ಜ್ಞಾನ ಕೊಟ್ಟಿಲ್ವಾ? ಸರ್ಕಾರ ಸುಮ್ಮನೆ ಕೊಡುತ್ತಾ ನಿಮಗೆ ಪೇಮೆಂಟು? DK ಶಿವಕುಮಾರ್ ಸಾಹೇಬ್ರೆ, ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ. ಬೇರೆ 45 ದಿನಗಳಲ್ಲಿ ಬೆಂಗಳೂರಿನಲ್ಲಿರೋಂಥ ಎಲ್ಲ ಗುಡ್ಡಿಗಳು ಮುಚ್ಚಲೇಬೇಕು, ಇಲ್ಲಾಂದರೆ ನಿಮ್ಗೆ ಇದು ಮಾಡ್ತೀನಿ, ಇಂಜಿನಿಯರ್ಗಳಿಗೆ ಕ್ಯಾನ್ಸಲ್ ಮಾಡ್ತೀನಿ, ರೋಡ್ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ನೀವು ಹೇಳಿ ಈಗಾಗಲೇ 8 ತಿಂಗಳು 9ನೇ ತಿಂಗಳು ನಡೀತಾ ಇದೆ ಸ್ವಾಮಿ. ದಯವಿಟ್ಟು ಎಚ್ಚೆತ್ಕೊಂಡು ಇವತ್ತು ಮುಖ್ಯಮಂತ್ರಿಗಳಾಗಿದ್ದೀರಾ. ದಯವಿಟ್ಟು ಈ ರೀತಿಯಾದಂಥ ಜನಗಳಿಗೆ ಬೇಕಾದಂಥ ಸೌಲಭ್ಯ ಕೊಡಿ, ಒಳ್ಳೆ ರೋಡ್ ಕೊಡಿ, ನೀರು ಕೊಡಿ ಸ್ವಾಮಿ. ನಿಮ್ಮ ಯಾವುದೇ ಒಂದು ಓಸಿದು ನೀವು ಹೇಳ್ತೀರಲ್ಲ ಫ್ರೀ ನಿಮ್ಮ ಫ್ರೀ ನೀವೇ ಇಟ್ಕೊಳ್ರಿ, ಜನಕ್ಕೆ ಒಳ್ಳೇದು ಮಾಡಿರಿ, ಜನಕ್ಕೆ ಪೇಮೆಂಟ್ ಕೊಡ್ರಿ. ನೀವು ನಮಗೇನು ಓಸಿ ಕೊಡೋದು ಬೇಡ, ನೀವು ಕೊಡೋ 2,000 ರೂಪಾಯಿದಲ್ಲಿ ತಿಂಗಳೆಲ್ಲ ತಿನ್ನಲ್ಲ ರೀ ಜನಗಳ ಒಂದು ಆ ಕೂಲಿನ ಜಾಸ್ತಿ ಮಾಡಿರಿ, ಸಂಬಳನ ಜಾಸ್ತಿ ಮಾಡಿರಿ. ಮೊನ್ನೆ ನೀವೇ ಮಾತಾಡಿದ್ದೀರಾ, ಟ್ಯಾಕ್ಸ್ಗಳು ಜಾಸ್ತಿ. ಇವತ್ತು ಕೃಷ್ಣ ಬೈರೇಗೌಡರು ಅವ್ರು ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಬಡವರದ್ದು ಎದೆ ಮೇಲೆ ಹಾಕ್ಕೊಳ್ತಾ ಇದ್ದಾರೆ, ಹಣವಂತರಿಗೆ ಟ್ಯಾಕ್ಸ್ಗಳನ್ನ ಬಿಡ್ತಾ ಇದ್ದಾರೆ. 10 ಲಕ್ಷ ಕೋಟಿ 2 ಲಕ್ಷ ಕೋಟಿ ಹಣವನ್ನು ಹಾಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮನ್ನಾ ಮಾಡ್ತಾ ಇದ್ದಾರೆ ಹಣವಂತರಿಗೆ. ಬಡವರಿಗೆ ನಾವು ಕಟ್ಟಬೇಕು, ತೆರಿಗೆ ನಾವು ಕಟ್ಟಬೇಕು, ರೋಡ್ ಟ್ಯಾಕ್ಸು, ಗಾಡಿ ಕಟ್ಟಬೇಕು, ಅಲ್ಲ ಇದು ಟ್ಯಾಕ್ಸ್ಗೆಲ್ಲ ನಿಮ್ಗೆ ಅರ್ಥ ಆಗಲ್ವಾ? ಬೇರೆ ರೋಡ್ ಟ್ಯಾಕ್ಸ್ ಕಟ್ಸ್ಕೊತೀರಾ? ಬರ್ರಿ ಕೆಲಸ ರೋಡ್ ಕೆಲಸ ಮಾಡಿಸಿ, ಎಚ್ಚೆತ್ಕೊಳ್ಳಿ ದಯವಿಟ್ಟು. ಕೆಳಗಡೆ ಬಿದ್ದ ಅಂದರೆ, ಕಾಲಿಕ್ಕೆ ಬಿದ್ದ ಅಂದರೆ ಕೈ ಕಾಲು ಮುರ್ಕೊಂಡು ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದಾರೆ ಜನ.
ಈಗಲಾದರೂ ಎಚ್ಚೆತ್ಕೊಳ್ಬೇಕಂತ ನಿಮ್ಮ ಹತ್ರ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್ ಅಂಬೇಡ್ಕರ್.